ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನೋಡಿದ್ದೀರಾ, ಮೂನಾರ್ ಇದು ಕೇರಳದಲ್ಲಿ ಇರುವಂಥ ಒಂದು ಪ್ರದೇಶ, ಬೆಟ್ಟ ಪ್ರದೇಶ. ಬಹಳ ಸುಂದರವಾದಂಥ ಸ್ಥಳಗಳು, ಬೆಟ್ಟ ಪ್ರದೇಶಗಳು, ಅನೇಕ ಟೀ ಎಸ್ಟೇಟ್ಗಳು ಇವೆ. ಅಲ್ಲಿರುವಂಥ ಒಂದು ಹೂವಿನ ತೋಟದಲ್ಲಿ ಈ ರೀತಿ ಮಾಡಿ ಇಟ್ಟಿದ್ದಾರೆ. ಈಗ ಎಲ್ಲ ಸಿಟಿಗಳಿಗೆ ಹೋದರೂ ಕೂಡ ಈ ರೀತಿ ಹಾಟನ್ನು ಮಾಡಿ ಇಡುತ್ತಾರೆ. ಇದು ಯಾವುದನ್ನು ಸೂಚಿಸುತ್ತದೆ? ನಾನು ಪ್ರೀತಿಸುತ್ತೇನೆ, ಈ ಮೂನಾರನ್ನು ನಾನು ಪ್ರೀತಿಸುತ್ತೇನೆ ಎಂಬುದಾಗಿ. ಈ ರೀತಿ ಎಲ್ಲ ಕಡೆಗಳಲ್ಲೂ ಇಟ್ಟಿದ್ದಾರೆ. ಸಿಂಗಪೂರ್, ಮಲೇಷಿಯಾದಲ್ಲಿ, ಅದೇ ರೀತಿ ನಮ್ಮ ಊರುಗಳಲ್ಲಿ, ಪಟ್ಟಣಗಳಲ್ಲಿ ಕೂಡ ಈಗ ಈ ರೀತಿ ಬಂದಿದೆ. ನಮ್ಮ ಊರು ಎಂಬುದಾಗಿ ಒಂದು ಹಾಟನ್ನು ಮಾಡಿ ಇಟ್ಟು ನಾನು ಪ್ರೀತಿಸುತ್ತೇನೆ, ಪ್ರೀತಿಗೆ ಗುರುತಾಗಿ ಹಾಟನ್ನು ಮಾಡಿ ಇಡುತ್ತಾರೆ. ನಾವು ಹೃದಯದಿಂದ ಯಥಾರ್ಥವಾಗಿ ಪ್ರೀತಿಸಬೇಕು ಎಂಬುದಾಗಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿ ತುಂಬಿರಬೇಕು. ಯಾರ ಮೇಲೆ? ದೇವರ ಮೇಲೆ ಪ್ರೀತಿ. ಆತನೇ ನಮ್ಮನ್ನು ಸೃಷ್ಟಿಸಿದವನು. ನಮ್ಮ ಮೇಲಿರುವ ಪ್ರೀತಿಯಿಂದ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ಸತ್ತು ರಕ್ತ ಸುರಿಸಿದವನು. ಆ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕಂತೆ. ಯೇಸುವನ್ನು ಪ್ರೀತಿಸುತ್ತೀರಿ? ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾ ಇದ್ದೀರಾ? ನಿಮ್ಮ ಹೃದಯವನ್ನು ಶೋಧಿಸಿ ನೋಡಿರಿ. ಯೇಸುವನ್ನು ಪ್ರೀತಿಸುತ್ತೇವೆ ಎಂದು ಹೇಳುತ್ತೇವೆ? ಇಲ್ಲ. ಎಲ್ಲರಿಗಿಂತ ಮುಖ್ಯವಾದ, ಶ್ರೇಷ್ಠವಾದ ಪ್ರೀತಿಯನ್ನು ನಾವು ದೇವರಿಗೆ ಕೊಡಬೇಕು. ಆತನು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿ ನಮಗಾಗಿ ಲೋಕಕ್ಕೆ ಬಂದು ಸತ್ತು ಜೀವದಿಂದ ಎದ್ದು ಗಾಯಗಳನ್ನು ವಹಿಸಿಕೊಂಡು ತನ್ನ ಕೊನೆಯ ಹನಿ ರಕ್ತವನ್ನು ಕೂಡ ನಮಗಾಗಿ ಸುರಿಸಿದನು. ಯಾವುದರಿಂದ? ನಮ್ಮ ಮೇಲಿಟ್ಟಂತ ಪ್ರೀತಿ. ಅದುವೇ ಆ ಪ್ರೀತಿ. ಹಾಗಾದರೆ ಅದೇ ರೀತಿಯಾಗಿ ನಾವು ಯೇಸುವಿನ ಮೇಲೆ ಪ್ರೀತಿ ಇಟ್ಟಿದ್ದೇವಾ ಎಂಬುದಾಗಿ ಯೋಚಿಸಿ ನೋಡಿರಿ. ನಾನು ಪೂರ್ಣ ಹೃದಯದಿಂದ ಯೇಸುವನ್ನು ಪ್ರೀತಿಸುತ್ತೇನಾ? ಯಾವುದರ ಮೇಲೆ ನನಗೆ ಹೆಚ್ಚಾಗಿ ಪ್ರೀತಿ ಇದೆ? ಈ ಲೋಕದಲ್ಲಿರುವಂಥ ಎಲ್ಲದಕ್ಕಿಂತ, ಎಲ್ಲರಿಗಿಂತ ನಾನು ಆತನನ್ನು ಪ್ರೀತಿಸುತ್ತೇನಾ? ಯೋಚಿಸಿ ನೋಡಿರಿ. ಕೆಲ ವಸ್ತುಗಳ ಮೇಲೆ ನಿಮಗೆ ಪ್ರೀತಿ, ಅದಿಲ್ಲದೆ ಇರುವುದಕ್ಕಾಗೋದಿಲ್ಲ ಅನ್ನುತ್ತೀರಿ. ಸೆಲ್ ಫೋನ್, ಅದರ ಮೇಲೆ ಎಷ್ಟು ಪ್ರೀತಿ ಅಲ್ಲವ, ಅದಿಲ್ಲದೆ ಒಂದು ದಿನ ಕೂಡ ಇರುವುದಕ್ಕಾಗದು. ಆದರೆ ಯೇಸು ಇಲ್ಲದೆ ಇದ್ದೀರಲ್ಲ, ಪ್ರಾರ್ಥನೆ ಇಲ್ಲದೆ ಇದ್ದೀರಲ್ಲ, ಬೈಬಲ್ ಓದದೆ ಇದ್ದೀರಲ್ಲ, ಸೆಲ್ ಫೋನ್ ಇಲ್ಲದೆ ಇರುವುದಕ್ಕಾಗುತ್ತಿಲ್ಲವಲ್ಲ. ಹಾಗಾದರೆ ಯಾವುದರ ಮೇಲೆ ಹೆಚ್ಚಿನ ಪ್ರೀತಿ ಇಟ್ಟಿದ್ದೀರಿ? ನಾವು ಮನ ತಿರುಗಿ, ದೇವರೇ ನನ್ನನ್ನು ಕ್ಷಮಿಸಿರಿ, ಇನ್ನು ಈ ಸೆಲ್ ಫೋನ್, ಲೋಕದ ಮನುಷ್ಯರು, ಇದೆಲ್ಲವುಗಳಿಗಿಂತ ನಾನು ನಿಮ್ಮನ್ನೇ ಹೆಚ್ಚಾಗಿ ಪ್ರೀತಿಸುವೆನು, ನೀವಿಲ್ಲದೆ ನನ್ನಿಂದ ಇರುವುದಕ್ಕಾಗದು. ಅಷ್ಟರ ಮಟ್ಟಿಗೆ ಪ್ರೀತಿಸಲು ಒಪ್ಪಿಸಿಕೊಟ್ಟಿರಿ ಅಂದರೆ ಆತನು ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟು ಅಪ್ಪಿಕೊಂಡು ನಮ್ಮನ್ನು ಆಶೀರ್ವದಿಸಿ ಸಂತೋಷ ಪಡಿಸುವನು. ನೀವು ದೇವರನ್ನೋಡಿ ಹೇಳಿರಿ, ನಾನು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ನಿಮ್ಮ ಮೇಲೆ ಪ್ರೀತಿಯನ್ನು ಇಡುವೆ. ನನ್ನ ಅರ್ಧಂಬರ್ಧ ಪ್ರೀತಿಯನ್ನೆಲ್ಲ ಕ್ಷಮಿಸಿರಿ ದೇವರೇ. ನನ್ನ ಮೊದಲನೆಯ ಪ್ರೀತಿ, ಪ್ರಾಮುಖ್ಯವಾದ ಪ್ರೀತಿ ನಿಮಗೆ ಎಂದು ಹೇಳುವಿರಾ? ದೇವರು ಸಂತೋಷ ಪಡುವರು. ಯೇಸುವೆ, ನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಪ್ರೀತಿಸಲು ಒಪ್ಪಿಸಿಕೊಡುತ್ತೇನೆ. ನನ್ನ ಮೊದಲನೆಯ ಪ್ರೀತಿ ನಿಮಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ನನ್ನಲ್ಲಿರುವಂತಹ ಪ್ರೀತಿಯ ಕೊರತೆಯನ್ನು ಕರ್ತನೆ ಕ್ಷಮಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.